ಆಮೇಲೆ ಇವಾಗೂ ಹೇಳ್ತಾರೆ ಪಾಕಿಸ್ತಾನ ಮತ್ತು ಇಂಡಿಯಾ ಡಿವೈಡ್ ಆಯಿತು, ಬೇರೆ ಬೇರೆ ಆಯಿತು, ಎರಡು ರಾಷ್ಟ್ರ ಆಯಿತು, ಇದಕ್ಕೆ ಕಾರಣ ಯಾರು? ನೆಹರು. ಯಾರನ್ನಾದ್ರೂ ಕೇಳಿ ಅಂಧ ಭಕ್ತರು ಹೇಳೋದಿದೆ ಕೆಲಸ. ನೆಹರು ಎರಡು ದೇಶ ಒಡೆದಾಕ್ಬಿಟ್ಟ, ಇಲ್ಲ ನಮ್ದು ಒಂದೇ ದೇಶ ಇರ್ತಿತ್ತು ಅಂತ ಹೇಳ್ತಿರಲ್ಲ ಸ್ವಾಮಿ. ಮೊಟ್ಟ ಮೊದಲನೇ ಬಾರಿ ಈ ದೇಶವೇ ಎರಡು ದೇಶ ಆಗ್ಬೇಕ್ರಿ. ಏನಿದು ಹಿಂದೂಗಳು ಮತ್ತು ನಮ್ಮ ಮುಸ್ಲಿಮರು ಬೇರೆ ಬೇರೆ ಆಗಿದ್ದಾರೆ, ಅವರು ಧರ್ಮಗಳು ಬೇರೆ ಆಗಿದ್ದಾವೆ. ಆದ್ದರಿಂದ ಅದನ್ನು ಬೇರೆ ಬೇರೆ ಒಂದು ಎರಡು ದೇಶ ಮಾಡಬೇಕು ಅಂತೇಳ್ಬಿಟ್ಟು ಏನು ಮಾಡ್ತಾರೆ, 1980ರಲ್ಲಿ ಸೈಯದ್ ಅಹಮದ್ ಖಾನ್ ಅವ್ರು ಹೇಳಿರ್ತಾರಷ್ಟೇ. ಯಾವಾಗ? 1880ರಲ್ಲಿ. ಇದನ್ನು ಸಾವರ್ಕರ್ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನು ಹೇಳಿದ 1880ರಲ್ಲಿ ಅಂತಂದರೆ ಸಾವರ್ಕರ್ ಇನ್ನು ಚಿಕ್ಕ ಹುಡುಗ ಇರ್ಬೋದು. ಸೊ 1925ರಲ್ಲಿ ಏನು ಮಾಡ್ತಾರೆ, ಸಾವರ್ಕರ್ ನೆನಪಾಗ್ಬಿಡುತ್ತೆ, ಇಲ್ಲ ಎರಡು ರಾಷ್ಟ್ರ ಆಗ್ಬಿಡ್ಬೇಕು, ಭಾರತವು ಬೇರೆ ಆಗಬೇಕು, ಹಿಂದೂಸ್ತಾನ ಬೇರೆ, ಪಾಕಿಸ್ತಾನ ಬೇರೆ ಅಂತೇಳ್ಬಿಟ್ಟು ದ್ವಿರಾಷ್ಟ್ರ ಪರಿಕಲ್ಪನೆಯನ್ನು ಮೊದಲನೇ ಸಾರ್ತಿ ಅಸ್ತಿತ್ವಕ್ಕೆ ಅಥವಾ ಪ್ರಸ್ತಾಪ ಮಾಡಿದವರು ವೀರ ಸಾವರ್ಕರ್.